ನಮಸ್ಕಾರ, ನನ್ನ ಹೆಸರು ಗೀತಾ ಎಸ್ ಅಂತ. ನಾನು ಸರ್ಟಿಫೈಡ್ ಹೋಲಿಸ್ಟಿಕ್ ಹೆಲ್ತ್ ಕೋಚ್ ಮತ್ತು ನ್ಯೂಟ್ರಿಷನಿಸ್ಟ್ ಆಗಿದ್ದೀನಿ. ಮಾವತಾರ್ ಫೌಂಡೇಶನ್ನಲ್ಲಿ ನಾನು ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಸ್ ಅ ಹೋಲಿಸ್ಟಿಕ್ ಹೆಲ್ತ್ ಕೋಚ್ ಆಗಿ. ಮತ್ತು ನಾನು ಜೀವನ ಶೈಲಿ ಮೇಲೆ ಫೋಕಸ್ ಮಾಡ್ತೀನಿ. ನ್ಯೂಟ್ರಿಷನಿಸ್ಟ್ ಆಗಿ ಆಹಾರದ ಬಗ್ಗೆ ಫೋಕಸ್ ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ದೇಹ ಏನಿದೆ ಅದು ಒಂದು ಇಂಧನ ಇದ್ದಾಗೆ. ಅದರಲ್ಲಿ ನಮ್ಮ ದೇಹ ಒಂದು ಕಾರ್ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಳ್ಳೆ ಫ್ಯೂಯಲ್ ಹಾಕಿದರೆ, ಅಂದರೆ ತಾಜಾ ಆಹಾರ, ಒಳ್ಳೆಯ ಆಹಾರಗಳನ್ನು ಹಾಕಿದರೆ ಅದು ಚೆನ್ನಾಗಿ ನಡೆಯುತ್ತೆ. ಅದ್ರ ಬದಲಾಗಿ ನಾವೇನು ಮಾಡ್ತಾಯಿದ್ದೀವಿ, ಜಂಕ್ ಫುಡ್ಗಳನ್ನ ತಿಂತಾಯಿದ್ದೀವಿ, ಸ್ಕ್ರೀನ್ ಟೈಮ್ಗಳನ್ನ ಜಾಸ್ತಿ ಮಾಡಿದ್ದೀವಿ, ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಆಗಿ ಅದು ಒಂದು ರೋಗಗಳು ಜಾಸ್ತಿ ಆಗೋಕ್ಕೆ ಅನುವು ಮಾಡಿಕೊಡ್ತಾಯಿದೆ. ಅದಕ್ಕೆ ನಾನು ಜೀವನ ಶೈಲಿ ಮೇಲೆ ಫೋಕಸ್ ಮಾಡ್ತೀನಿ. ಜನ ಕೇಳ್ತಾರೆ, ನಮಗೆ ಟೈಮ್ ಇಲ್ಲ. ಜೀವನ ಶೈಲಿ ಆಫೀಸಲ್ಲಿ ಕೆಲಸ ಮಾಡೋರಾಗಲಿ ಅಥವಾ ಯಾವುದೇ ಕೆಲಸ ಮಾಡೋರಾಗಲಿ ನಾವು ಹೇಳ್ತಾ ಇರ್ತಾರೆ, ಇದು ನಮ್ಮ ಕೈಲಿಂದ ಆಗೋಲ್ಲ, ನಾವು ಇಮಿಡಿಯೇಟ್ ಮೆಡಿಸಿನ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಮೆಡಿಸಿನ್ನು ನೀವು ಇವತ್ತು ತೊಗೊಂಡ್ರೂ ಮೆಡಿಸಿನ್ ಅದ್ರ ಸೈಡ್ ಇಫೆಕ್ಟು ಟೆಂಪ್ರರಿ, ನಿಮಗೆ ಕಡಿಮೆ ಆದರೂ ಸೈಡ್ ಇಫೆಕ್ಟ್ ಅದರದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಮೆಡಿಸಿನ್ ಫ್ರೀ ಲೈಫನ್ನ ಲೀಡ್ ಮಾಡಬೇಕು ಎಲ್ಲರೂ ಅನ್ನೋದೇ ನನ್ನ ಒಂದು ಮಿಷನು. ಅದಕ್ಕೆ ನಿಮಗೆ ಕಿಚನ್ನೇ ಒಂದು ಔಷಧಾಲಯ. ಅಲ್ಲಿ ಸಿಗೋ ಪದಾರ್ಥಗಳಿಂದನೇ ನೀವು ನಿಮ್ಮ ಕಷಾಯ ಮಾಡೋದಾಗಲಿ, ಅಥವಾ ನೀವು ಬಿ ಪಿ ಇದೆ ಅಂತಂದರೆ ಒಂದು ಗೋಲಿ ತೊಗೊತಾರೆ. ಅದರಲ್ಲಿ ನೀವು ಧ್ಯಾನದಿಂದಲೇ ನೀವು ಬಿ ಪಿನ ಕಡಿಮೆ ಮಾಡ್ಕೋಬೋದು. ಮತ್ತು ನೀವು ಈಗ ಯಾವುದಾದ್ರೂ ಈಗ ಅಸಿಡಿಟಿ ಅಂದ್ಕೊಳ್ಳಿ, ಅದನ್ನು ಅಜ್ವೈನ್ ವಾಟ್ರು, ಸೊಂಪು ವಾಟ್ರು ಹಾಕಿ ಕುಡಿದ್ರೆ ನಿಮ್ಮದು ಅಸಿಡಿಟಿ ಹೋಗುತ್ತೆ. ಅಷ್ಟೊಂದು ನಮ್ಮ ಕಿಚನಲ್ಲೇ ಎಷ್ಟೊಂದು ಗಿಡಮೂಲಿಕೆಗಳು ಆಗಲಿ ಅಥವಾ ಮಸಾಲೆ ಪದಾರ್ಥ ಆಗಲಿ, ದಿನ ನಾವು ಯೂಸ್ ಮಾಡೋ ಪದಾರ್ಥಗಳಾಗಲಿ ಎಷ್ಟೊಂದು ಪದಾರ್ಥಗಳಿದ್ದಾವೆ. ಅದನ್ನು ನಾವು ಯೂಸ್ ಮಾಡ್ಕೊಂಡೆ ನಾವು ನಮ್ಮ ಹೆಲ್ತನ್ನು ಆರೋಗ್ಯಕರವಾಗಿ ನಮ್ಮ ಹೆಲ್ತನ್ನು ಇಟ್ಕೋಬೋದು. ಇನ್ನೊಂದು, ನಾನು 6 ಪಿಲ್ಲರ್ಗಳ ಮೇಲೆ ಕೆಲಸ ಮಾಡ್ತೀನಿ. ಮೊದಲು ನಾವು ಏನು ತಿಂತಾಯಿದ್ದೀವಿ ಅಂತ. ಏನು ತಿಂತಾಯಿದ್ದೀವಿ ಅಂದರೆ, ನಾವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ ಇದೆಯಾ, ನಾವು ಹೊಟ್ಟೆ ತುಂಬಕ್ಕೆ ತಿಂತಾಯಿದ್ದೀವ ಅಥವಾ ಅದರಲ್ಲಿ ಏನಾದರೂ ಪೌಷ್ಟಿಕಾಂಶ ಇದೆಯಾ ಅಂತ. ಯಾವುದೇ ಆಹಾರ ತೊಗೊಂಡ್ರೂ ನಾವು ಹೊಟ್ಟೆ ತುಂಬಲಿ ಅಂತ ತಿಂತೀವಿ. ಅದರಲ್ಲಿ ಯಾವುದೇ ಪೌಷ್ಟಿಕಾಂಶ ಇಲ್ಲದೇ ಇದ್ದರೆ ಆ ಆಹಾರನ ತೆಗೆದುಕೊಳ್ಳೋದು ಯಾವುದು ಸರಿ, ಅದರಿಂದ ಯಾವ ಎನರ್ಜಿನೂ ಸಿಗೋಲ್ಲ. ಈಗ ಜಂಕ್ ಫುಡ್ ತಿಂತಾ ಇರ್ತಾರೆ, ಅದರಲ್ಲಿ ಯಾವ ಒಂದು ನ್ಯೂಟ್ರಿಷನ್ನೇ ಇರೋಲ್ಲ, ಝೀರೋ ನ್ಯೂಟ್ರಿಷನ್ ಇರುತ್ತೆ. ಅದಕ್ಕೆ ಜನಗಳಿಗೆ ನಾನು ಯಾವ ಆಹಾರಗಳನ್ನ ತೆಗೆದುಕೊಳ್ಬೇಕು, ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ, ಅದನ್ನು ನಾನು ಇಲ್ಲಿ ಜನಗಳಿಗೆ ಹೇಳ್ತಾ ಇರ್ತೀನಿ. ಮತ್ತು ಎಷ್ಟು ತಿನ್ನಬೇಕು, ಆಮೇಲೆ ಹೇಗೆ ತಿನ್ನಬೇಕು. ಹೇಗೆ ಅಂದರೆ, ಇವಾಗ ಟಿ ವಿ ನೋಡ್ಕೊಂಡು ತಿಂತಾ ಇರ್ತಾರೆ. ಆ ಟಿ ವಿ ನೋಡ್ಕೊಂಡು ತಿಂತಾ ಇದ್ದರೆ ಅವ್ರು ಏನು ತಿಂತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಟಿ ವಿ ಸ್ವಲ್ಪ ಮೊಬೈಲು ಟಿ ವಿ ಸಪ್ರೇಟಾಗಿ ಇಟ್ಟು ಮೈಂಡ್ಫುಲ್ಲಾಗಿ ನೀವು ಊಟ ಮಾಡ್ತಾಯಿದ್ರೆ ಏನಾಗುತ್ತೆ, ನೀವು ಏನು ತಿಂತಿದ್ದೀರ ಅದು ನಿಮ್ಮ ಮೈಂಡ್ಗೆ ಹೋಗುತ್ತೆ. ನಿಮಗೆ ಮೈಂಡ್ಗೆ ಹೋದಾಗಲೇ ಅದು ನಿಮ್ಮ ಅದರಿಂದ ಸಿಗೋ ಪೌಷ್ಟಿಕಾಂಶ ನಿಮಗೆ ಎನರ್ಜಿ ಸಿಗುತ್ತೆ. ಮತ್ತು ನಿಮ್ಮ ಗಟ್ ಏನಿದೆ ಅದು ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ನೀವು ಅದನ್ನು ಬಿಟ್ಟು ಬೇರೆ ಏನೋ ಫುಡ್ಗೆಲ್ಲ ತಿಂತಾಯಿದ್ರೆ ಅದು ಯಾವ ಇದನ್ನು ಪೌಷ್ಟಿಕಾಂಶನೂ ಸಿಗೋಲ್ಲ. ಮತ್ತು ನೀವು ಹೇಗೆ ತಿಂತಾಯಿದ್ರಲ್ಲ ಅದ್ರ ಮೇಲೆ ತುಂಬ ಫೋಕಸ್ ಮಾಡಿ. ಮೊಬೈಲ್ ನೋಡಿಕೊಂಡು ಅದನ್ನು ನೋಡ್ಕೊಂಡು ತಿಂತಾಯಿದ್ರೆ ಏನಾಗುತ್ತೆ ಅಂದರೆ ಅದರಿಂದ ಯಾವ ಯೂಸು ಆಗೋಲ್ಲ. ನೀವು ಅದು ಸಲೈವ ನೀವು ಕಚ್ಚುವಾಗ ಅದ್ರ ಸಲವೆ ಏನಿರುತ್ತೆ ಅದು ನಿಮಗೆ ಸಿಗೋಲ್ಲ. ಬೇಗ ಊಟ ಮಾಡಿದರೆ ಏನಾಗುತ್ತೆ, ಅದರಿಂದ ಸಿಗೋ ಪೌಷ್ಟಿಕಾಂಶ ನಮಗೆ ಸಿಗೋಲ್ಲ. ಮತ್ತು ಅದು ತಿಂದದ್ದು ಒಬೆಸಿಟಿ ಇದಕ್ಕೆಲ್ಲ ಕಾರಣ ಆಗ್ತಾಯಿದೆ. ಇನ್ನೊಂದು ಪಿಲ್ಲರ್ ಅಂದರೆ ನಿದ್ದೆ. ನೀವು ನಿದ್ದೆ ಯಾವುದೇ ರೀತಿ ಮಾಡ್ತಾಯಿದ್ದೀರ ಅಂದರೆ, ಇವಾಗ 7 ರಿಂದ 8 ಗಂಟೆ ನಿದ್ದೆ ಇದೆ. ಚೆನ್ನಾಗಿ ನಿದ್ದೆ ಮಾಡಿದರೆ ಏನಾಗುತ್ತೆ, ನಮ್ಮ ಬಾಡಿ ಹೀಲ್ ಆಗುತ್ತೆ, ನಮ್ಮ ಬಾಡಿ ರಿಪೇರಿ ಆಗುತ್ತೆ. ನೀವು 7 ರಿಂದ 8 ಗಂಟೆಗಿಂತ ಕಡಿಮೆ ಮಾಡ್ತಾಯಿದ್ರೆ ನಿಮಗೆ ಒಬೆಸಿಟಿ ಆಗುತ್ತೆ, ಈ ಥರ ಕಾಯಿಲೆಗಳು ಎಲ್ಲ ಶುರು ಆಗುತ್ತೆ. ಯಾಕಂದರೆ ನಮ್ಮ ಬಾಡಿ ರಿಪೇರಿ ಆಗೋದೇ ನಾವು ನಿದ್ದೆ ಮಾಡುವಾಗ. ಸೊ ನಿದ್ದೆ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ. ಮತ್ತು ಎನ್ವಿರಾನ್ಮೆಂಟ್ ಅಂದರೆ, ಇವಾಗ ವಾತಾವರಣ, ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ನಿಮ್ಮ ಸುತ್ತಮುತ್ತಲಿನವರು ಆರೋಗ್ಯವಾಗಿದ್ದಾರಾ. ಯಾಕಂದರೆ ನೀವು ಮನೆಯಲ್ಲಿ ಏನು ತಂದಿಡ್ತೀರಾ ಅದನ್ನೇ ತಿಂತೀರಾ. ನೀವು ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳನ್ನ ಇಟ್ಟರೆ ನೀವು ಹಣ್ಣುಗಳನ್ನೇ ತಿಂತೀರಾ. ಅದೇ ನೀವು ಜಂಕ್ ಫುಡ್ಗಳನ್ನ ತಂದಿಡ್ತಾಯಿದ್ರೆ ನೀವು ಅದನ್ನೇ ಅಟ್ಲೀಸ್ಟ್ ವೇಸ್ಟ್ ಆಗಬಾರ್ದು ಅಂತ ಅದನ್ನೇ ತಿಂದ್ಕೊಂಡು ಇರ್ತೀರ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯ ಕೆಡುತ್ತೆ ಮತ್ತು ಒಬೆಸಿಟಿ ಇದರಲ್ಲಿ ಜಾಸ್ತಿ ಆಗುತ್ತೆ.
ಸೊ ಇನ್ನೊಂದು ಪಿಲ್ಲರ್ ಅಂತಂದರೆ ನೀವು ಆ್ಯಕ್ಟಿವಿಟಿ ಎಷ್ಟು ಮಾಡ್ತಾಯಿದ್ದೀರ. ಆ್ಯಕ್ಟಿವಿಟಿ ಅಂದರೆ ಮೂಮೆಂಟ್, ಬಾಡಿ ಮೂಮೆಂಟ್ ಹೇಗಿದೆ ನಿಮ್ಮದು. ನೀವು ದಿನದಲ್ಲಿ ಅಟ್ಲೀಸ್ಟ್ ಒಂದು 30 ನಿಮಿಷನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರಾ. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅದು ತುಂಬ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ದಿನದಲ್ಲಿ ಒಂದು 30 ನಿಮಿಷನಾದರೂ ಫಿಸಿಕಲ್ ಆ್ಯಕ್ಟಿವಿಟಿಗೆ, ಮತ್ತು ಉಳಿದಿದ್ದು 30 ನಿಮಿಷ ಏನಿದೆ ಅದು ಯೋಗ ಪ್ರಾಣಾಯಾಮ್ಗೆ ಹಾಕಿ. ಸೊ ಅರ್ಧ ಗಂಟೆ ಪ್ರಾಣಾಯಾಮ, ಅರ್ಧ ಗಂಟೆ ಫಿಸಿಕಲ್ ಯೋಗಾಸನ ಇದಕ್ಕೆ ಇನ್ವಾಲ್ವ್ ಮಾಡಿ. ಮತ್ತು ಕಿಚನಲ್ಲಿ ಸಿಗೋ ಐಟಮ್ಗಳನ್ನೇ ನೀವು ಏನು ಮಾಡಿ, ನಿಮ್ಮ ಆರೋಗ್ಯ ಸುಧಾರಿಸಲು ನೀವು ಅದನ್ನೇ ಯೂಸ್ ಮಾಡಿ. ಥ್ಯಾಂಕ್ ಯು.